ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮದಲ್ಲಿ ಶಾಂತಮ್ಮ ಉಳ್ಳಾಗಡ್ಡಿ ಅವರು ಹಾವೇರಿಯಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶರಣಾರ್ಥಿ ಅಮ್ಮ. ಶರಣಾರ್ಥಿ ಅಮ್ಮ, ಇವತ್ತು ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾವು ಇದರ ಸಜ್ಜಿಗೆ ಹೋಳಿಗೆ ಅಂತ ಮಾಡ್ತಿದ್ದೇವೆ. ಸಜ್ಜಿಗೆ ಹೋಳಿಗೆ ಮಾಡ್ತಾ ಇದ್ದೀರಾ? ಮಾಡ್ತಿದ್ದೇವೆ. ಹಾ, ಶುರು ಮಾಡೋಣ. ಏನ್ ಬೇಕು ನಿಮ್ಗೆ? ನಮ್ಗೆ ಮೈದಾ ಹಿಟ್ಟು, ಸಣ್ಣ ರವೆ, ತುಪ್ಪ, ಬೆಲ್ಲ, ಒಣ ಕೊಬ್ಬರಿ, ಶುಂಠಿ, ಏಲಕ್ಕಿ ಪುಡಿ. ಶುಂಠಿ ಮತ್ತೆ ಏಲಕ್ಕಿ ಪುಡಿ, ಒಣ ಶುಂಠಿ ಹಾಕೊಂಡಿದ್ದೀರಾ? ಒಣ ಶುಂಠಿ ಹಾಕಿ ಅದನ್ನ ಪುಡಿ ಮಾಡ್ಕೊಂಡ್ ಬಂದಿದ್ದೇವೆ. ಓಕೆ. ನೀವೀಗ ಅದ್ ಯಾವ್ದದು ಬಾಂಬೆ ರವೆ ತಗೊಂಡಿದ್ದೀರಾ? ಬಾಂಬೆ ರವೆ ತಗೊಂಡಿದೆ. ಉಪ್ಪಿಟ್ಟು ಮಾಡ್ತೀವಲ್ಲ ನಾವು, ಅದೇ ರವೆನೆ ತಗೊಂಡಿದ್ದೀರಾ? ಸಜ್ಜಿಗೆ ನೀವು ಅಲ್ಲಿ ನಿಮ್ ಕಡೆ ಸಜ್ಜಿಗೆ ಅಂತೀರಾ, ರವೆ ಅಂತ ಹೇಳ್ತೀವಿ. ಸರಿ, ಹಾಗಾದ್ರೆ ಶುರು ಮಾಡೋಣ. ಏನ್ ಬೇಕಮ್ಮ ಇವಾಗ? ನಮ್ಗೆ ಒಂದು ಬಾಂಡ್ಲೆ ಕೊಡಿ. ಬಾಂಡ್ಲೆ ತಗೊಂಡ್ಬಿಡಿ. ಬಾಂಡ್ಲೆಯಲ್ಲಿ ನೀವು ಮೊದಲು ಯಾವ ತರ ಮಾಡ್ತೀರಾ ನೀವು? ಫಸ್ಟ್ ರವೆ ಹುರ್ಕೊಳ್ತೀರಾ? ರವೆ ಬೇಕಾ? ಸ್ವಲ್ಪ ತುಪ್ಪ ಹಾಕೊಳ್ತೀರಾ? ಸರಿ. ಮತ್ತೆ ಶಾಂತಮ್ಮ ಅವರೇ, ಎಲ್ಲಿ ನಿಮ್ದು? ರಾಣೆಬೆನ್ನೂರಲ್ಲಿ? ನೀವು ಹಾವೇರಿಯಿಂದ ಬಂದಿದೆ ನಾವು. ಅಲ್ಲಿ ಮಗಳು ಕೊಟ್ಟಿದ್ದೇವಲ್ಲ, ರಾಣೆಬೆನ್ನೂರಲ್ಲಿ ನಿಮ್ ಮಗಳನ್ನ ಕೊಟ್ಟಿದ್ದೀರಾ? ಸರಿ, ದೊಡ್ಡ ಮಗಳು ಅವಳೇ. ರಾಣೆಬೆನ್ನೂರು ಕೊಟ್ಟಿದ್ರು. ಅವ್ರ ಅವರು ನಮ್ಮ ಮಗಳ ಅತ್ತೆಯರ್ ಅದಾರಲ್ಲ, ಅವ್ರ ನಾವು ಅವರ ಅಂತ ಹೇಳ್ತೇವೆ. ಅವ್ರು ಕರ್ಕೊಂಬಂದಿದ್ದಾರೆ. ಅವರು ರಾಣೆಬೆನ್ನೂರಲ್ಲಿ, ನೀವಿರೋದು ಹಾವೇರಿಯಲ್ಲಿ. ಅವರು ನಮ್ನ ಅಡಿಗೆ ಮಾಡ್ಲಿಕ್ಕೆ ಕರ್ಕೊಂಬಂದಿದ್ದಾರೆ. ಅವ್ರು ಸಿದ್ರಿಂದ ನಾವು ಬಂದೇವಿ. ನಮ್ಗೂ ಒಂದು ಒಳ್ಳೆ ಅವಕಾಶ ಅಲ್ಲ ಇದು. ನಾವು ಎಲ್ಲಿ ಹೋಗ್ತಿದ್ದಿಲ್ಲ, ಏನಿದ್ರು ಮಾಡ್ತಿದ್ದಿಲ್ಲ. ಇದೇ ನಮ್ಗೆ ಒಳ್ಳೆ ರವೆ ಹುರಿಲಿಕ್ಕೆ. ನಮ್ಗೂ ಬಾಳ ಅಲ್ಲಿ ಟಿವ್ಯಾಗ ನೋಡಿ ನಾವು ಬರ್ಬೇಕಲ್ಲ, ನೋಡ್ಬೇಕಲ್ಲ, ನಾವು ಇದನ್ನ ಮಾಡ್ಬೇಕಲ್ಲ, ನಾವ್ ಯಾವಾಗ ಬರ್ತೀವೋ ಖಾನಾವಳಿ ನೋಡ್ತಾ ಇದ್ರಿ ನೀವು? ಒಂದು ದಿನ ಬಿಡ್ದಂಗ ಒಂದೂರ್ ಯಾವಾಗ ಅಂತ ಹಸ್ತಾ ಇರೋದೇ ನಾವು. ಇವತ್ತು ನೀವೇ ಖಾನಾವಳಿಯಲ್ಲಿ ಬರ್ತಾ ಇದ್ದೀರಾ? ತುಂಬಾ ಖುಷಿ ಆಗಿದೆ. ತುಂಬಾ ಖುಷಿ ಆಗಿದೆ. ಮತ್ತೆ ಅಮ್ಮ, ಮನೇಲಿ ಯಾರೆಲ್ಲ ಇದ್ದೀರಾ? ನಾನು, ನಮ್ಮ ಮನೆಯವರು, ಆಮೇಲೆ ಇಬ್ರು ಸ್ವಸ್ಥರಿದ್ರೆ ಒಬ್ರು ಬಾಂಬೆದಾಗಿರ್ತಾರ. ಆಮೇಲೆ ಇನ್ನು ಒಬ್ರು ಸಣ್ಣ ಮಗನ ಹೆಂಡತಿ, ಒಂದ್ ಪಾಪು 2 ವರ್ಷದ್ದು ಇದೆ. 2.5 ವರ್ಷದ ಮಗು ನಿಮ್ ಜೊತೆನೆ ಇದೆ. ಓಕೆ. ಇದಿವಾಗ ಸ್ವಲ್ಪ ತುಪ್ಪ ಹಾಕೊಂಡು ರವೆನ ಹುರಿಬೇಕಾಗತ್ತಲ್ಲ? ಸಾಕು. ಹುರಿದು ಸಾಕಾಗತ್ತಾ? ಎಷ್ಟು? 1 ನಿಮಿಷ ಹುರಿಬೇಕಾಗತ್ತ? 2 ನಿಮಿಷ ಹುರಿಬೇಕಾಗತ್ತೆ. ಸಣ್ಣ ರವೆ ಎಲ್ಲ ಬೇಗ ಹುರ್ಕೊಂಡ್ಬಿಡತ್ತೆ. ಆಯ್ತು, ಇಷ್ಟೇ ಸಾಕಾಗತ್ತಾ? ಇಷ್ಟೇ ಸಾಕು. ಸ್ವಲ್ಪ ಇದನ್ನ ಈ ಕಡೆಗೆ ಒಂದ್ ಪಾತ್ರೆಗೆ ಹಾಕೊಂಡ್ಬಿಡೋಣ. ಸರಿ. ಇದಕ್ಕೆ ಹಾಕೊಳ್ತೀರಮ್ಮ? ಹಾಕೊಂಡ್ಬಿಡೋಣ. ಸರಿ. ಇದನ್ನ ಹಾಕೊಂಡಿಂದ ಸ್ವಲ್ಪ ಕೊಡಿ. ಮತ್ತೆ ನಿಮ್ಮ ಬಿಡುವಿನ ವೇಳೆಯಲ್ಲೆಲ್ಲ ಏನ್ ಮಾಡ್ತೀರಮ್ಮ ನೀವು? ಸ್ವಲ್ಪ ಬುಕ್ ಓದ್ತಿದ್ದೇವೆ. ಯಾವ ಬುಕ್ ಅಂದ್ರೆ ಯಾವ ರೀತಿಯ ಪುಸ್ತಕಗಳನ್ನ? ವಚನ ಓದ್ತೇವಿ, ಆಮೇಲೆ ಸಣ್ಣ ಇದನ್ನ ಓದ್ತೇವಿ. ಬಸವ ಟಿವಿಯಿಂದ ಅದೇ ಟಿವಿನ ನೋಡ, ಮತ್ತೆ ಬೇರೆ ಏನು ನೋಡೋದಿಲ್ಲ. ಬರೀ ಅದೇ ಬೆಳಗ್ಗೆ 8 ಗಂಟೆ ಆತಂದ್ರ ಅದನ್ನ ಹಚ್ತೇವೆ. ಈಗ ಪ್ರೇಯರ್ ಬರ್ತದಲ್ಲ, ಪ್ರಾರ್ಥನೆ ಬರ್ತದೆ, ಅದನ್ನ ಹಚ್ತೇವೆ. ಆಮೇಲೆ ಭಜನೆ ಕಾರ್ಯಕ್ರಮ ಬರ್ತದೆ, ಅದನ್ನ ಹಚ್ತೇವೆ. ಅದನ್ನ ನೋಡ್ತೀರಾ? ತುಂಬಾ ಅದೇ ನೋಡದೆ. ಆಮೇಲೆ ಬೇರೆ ಏನೋ ನೋಡೋದಿಲ್ಲ. ಒಂದ್ ಸ್ವಲ್ಪ ಏನ್ ಬೇಕಮ್ಮ ಈಗ? ಮತ್ತೆ ಇದನ್ನ ಹಾಕೊಂತಾನೆ. ಸರಿ, ಲೈಟ್ ಹಾಕೊಂತಾನೆ. ಈಗ ರವೆ ಹುರಿದು ಇಟ್ಟಿದ್ದೀರಾ. ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ? ನೀರ್ ಬೇಕು ನಮ್ಗೆ. ನೀರ್ ಬೇಕಾ? ಸ್ವಲ್ಪ ನೀರು. ನಾವೇನ್ ರವೆ ತಗೊಂಡವಲ್ಲ, ಇದ್ರಾಗ ನೀವು ರವೆನೀಗ 1 ಕಪ್ ರವೆ ತಗೊಂಡಿದ್ದೀರಾ. ಸೊ ನೀರ್ ಎಷ್ಟು ಹಾಕ್ಬೇಕು? 3 ಕಪ್. 3 ಕಪ್ ಹಾಕ್ಬೇಕು ನೀರು. ಹಾಗೆ ನೀವು ಹೇಳ್ತಾ ಇದ್ರಿ, ನೀವಾಗ ಬಸವಣ್ಣನವರ ವಚನ ಎಲ್ಲ ಓದ್ತೀರಾ ಅಂತ. ಹಾಗೆ ಅದರ ಬಸವಣ್ಣನವರ ತತ್ವವನ್ನ ನಿಮ್ಮ ಜೀವನದಲ್ಲಿ ನೀವು ಪಾಲಿಸಿಕೊಂಡು ಬರ್ತಾ ಇದ್ದೀರಾ? ಯಾವ್ದಾದ್ರು ಹೊರಗಡೆ ಸಂಘ ಸಂಸ್ಥೆ ಸಮಾಜ ಆತರ ಎಲ್ಲ ಹೋಗ್ತಾ ಇದ್ದೀರಾ? ನಾವೆಲ್ಲ ಫ್ರೆಂಡ್ಸ್ ಕೂಡ ನಾವು ಸ್ವಲ್ಪ ಪಿಕ್ನಿಕ್ ಅಂತ ಹೋಗ್ತೇವಿ. ಆಮೇಲೆ ಒಂದು ಸಂಘ ಸಮಿತಿ ಅಂತ ಯಾವ್ದೋ ಒಂದು ಏನ್ ಮಾಡಿಲ್ಲ, ಒಂದು ಭೂಮಿಕಾ ಸ್ತ್ರೀ ಶಕ್ತಿ ಸಂಘ ಅಂತ ಮಾಡ್ಕೊಂಡೇವಿ. ಸ್ತ್ರೀ ಶಕ್ತಿ ಸಂಘ ಮಾಡ್ಕೊಂಡಿದ್ದೇವೆ. ಅಷ್ಟೇ ಹೋಗೋದು, ಮತ್ತೆ ಯಾಕೆ ಹೋಗಲ್ಲ, ಅವರವರ ಅಲ್ಲೇ ಹೋಗೋದು ದೇವಸ್ಥಾನಕ್ಕೆ. ಈಗ ಅದು ಹೇಗೆ ನಿಮ್ಗೆ ಈ ಬಸವಣ್ಣನವರ ಒಂದು ಪ್ರಭಾವ ಅಂದ್ರೆ ಅವರಿಂದ ಹೇಗೆ, ಯಾವ ರೀತಿಯಿಂದ ನಿಮ್ಗೆ ಈ ಸ್ಫೂರ್ತಿ ಆಯ್ತು, ಪ್ರೇರಣೆ ಆಯ್ತು ನಿಮ್ಮ ಜೀವನದಲ್ಲಿ? ನಮ್ಗೆ ಏನು ಇದ್ದಿದ್ದಿಲ್ಲ, ಒಟ್ಟ ಯಾವ್ದು ಗೊತ್ತಿದ್ದಿಲ್ಲ. ನಮ್ಗೆ ಏನೂ ಗೊತ್ತಿದ್ದಿಲ್ಲ. ಸುಮ್ನೆ ಅಡಿಗೆ ಮಾಡೋದು, ಊಟ ಮಾಡೋದು, ಇಷ್ಟು ಬಿಟ್ಟು ಏನೂ ಗೊತ್ತಿದ್ದಿಲ್ಲ. ಮಗಳನ್ನ ಯಾವಾಗ ನಾವು ರಾಣಿವರಿಗೆ ಕೊಟ್ಟಿವಲ್ಲ, ಅವಾಗ ಅವರೆಲ್ಲ ಇದನ್ನ ಮಾಡ್ತಿದ್ರು. ಸ್ವಲ್ಪ ಬೆಲ್ಲ ಕೊಡಿ, ಬೆಲ್ಲ ಹಾಕೊಂಡ್ಬೇಡ. ಅದು ಕುದಿಬೇಕಾ ನೀರು? ಈಗ ಎಷ್ಟು ಬೆಲ್ಲ ತಗೊಂಡಿದ್ದೀರಾ? ಈಗ 1 ಕಪ್ ರವೆ ಇದ್ರೆ 2 ಕಪ್ ಬೇಕಾಗುತ್ತೆ ಬೆಲ್ಲ. 1 ಕಪ್ ರವೆಗೆ 3 ಕಪ್ ನೀರು ಹಾಕೊಂಡಿದ್ದೀರಾ. 2 ಕಪ್ ಬೆಲ್ಲ ಬೇಕೇ ಬೇಕು. ಕಡಿಮೆ ಆಯ್ತಪ್ಪ ಅಂದ್ರೆ ಅದು ಚೆನ್ನಾಗಿರಲ್ಲ, ತಡೆಯೋದಿಲ್ಲ, ಅದು ಸಂಚಿಗೆ ಇದಾಗ್ಬಿಡ್ತೈತಿ. ಸರಿ. ಸೊ ಇದು ನೀವು ಬೆಲ್ಲನ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀರಾ? ಪುಡಿ ಮಾಡ್ಕೊಂಬಂದ ದೊಡ್ಡದ ಸರಿಯಾಗದಲ್ಲ. ಇನ್ನೇನ್ ಬೇಕು? ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ತೀರಾ? ಸ್ವಲ್ಪ ಹಾಕೋಕಷ್ಟೇ, ತಗೊಳ್ಳಿ. ಬಾಳ ಬೇಡ, ಸ್ವಲ್ಪ.
ಅದೇ ನೀರಿಗೆ ತುಪ್ಪ ಹಾಕ್ಬಿಡ್ತೀರಾ ಸ್ವಲ್ಪ ಪರಿಮಳ ಬರ್ಲಿ ಅಂತ. ಸ್ವಲ್ಪ ಸೊ ನೀವು ಮಾತಾಡ್ತಾ ಇದ್ರಿ ಅದು ಯಾವ ರೀತಿ ನೀವು ವಚನಗಳಿಂದ ನೀವು ಪ್ರಭಾವಿತರಾದ್ರಿ ಅಂತ. ಯಾವ ತರ ಅದು ಶುರುವಾಯ್ತು ನಿಮ್ಗೆ, ಅದು ಹೇಗ್ ಅನ್ನಿಸ್ತಾ ಇದೆ ಅಮ್ಮ? ಅದೇ ನಾವು ಅಲ್ಲಿ ಹೋದಿವಲ್ಲ ನಮ್ಮ ಇದನ್ನ ಮಾಡ್ತಾ ಇರೋಣ ಮಧ್ಯದಲ್ಲಿ, ಇದು ಕುದಿಬೇಕಿನ್ನು ಸ್ವಲ್ಪ ಕುದಿಯೋರೆಗೆ ನಾವೇನ್ ಅದನ್ನ ಕಲಿಸ್ಬೇಕಂತ ಇಲ್ಲ, ತಾನೇ ಕುದಿತಾ ಇರ್ತದೆ. ಸರಿ ಸರಿ. ಹೋದಾಗ ಅವ್ರನಾಗೆಲ್ಲ ಸ್ವಾಮಿಯರೆಲ್ಲ ಬರ್ತಿದ್ರು, ಫಂಕ್ಷನ್ ಮಾಡ್ತಿದ್ರು, ಅದನ್ನೆಲ್ಲ ನೋಡ್ತಿದ್ವಿ ನಾವು. ಹೆಂಗ ಇರ್ಬೇಕಪ್ಪ ಫಂಕ್ಷನ್ ಅಂದ್ರೆ ನೀವ್ ಹೇಳುವಂತದ್ದು ನಮ್ಮ ಬಸವಣ್ಣನವರ ತತ್ವದ ಬಗ್ಗೆ, ಅವರ ವಚನಗಳ ಬಗ್ಗೆ ಆಗುವಂತ ಕಾರ್ಯಕ್ರಮ ಫಂಕ್ಷನ್ ಅಂದ್ರೆ ಅದ್ರ ಬಗ್ಗೆನೆ ಅವ್ರ ಮನೆ ಕರ್ಸಲ್ಲ ಬಸವಣ್ಣ ತತ್ವದ ಬಗ್ಗೆನೆ, ಅದ್ರ ಬಗ್ಗೆನೆ ನಿಮ್ಮ ಕಾರ್ಯಕ್ರಮಗಳು ಅವ್ರು ಮಾಡುವಂತದ್ದು. ಸರಿ ಸರಿ. ಅದಕ್ಕೋಸ್ಕರ ಅಲ್ಲಿ ಬಂದಾಗೆಲ್ಲ ನಾವು ನೋಡ್ಕೊಳ್ಳೋದು, ಕೇಳ್ಕೊಳ್ಳೋದು ಎಲ್ಲ ಅದನ್ನೇ ನಾವು ಹಿಂಗ ಇರ್ಬೇಕಪ್ಪ, ನಾವು ಹಿಂಗ ಮಾಡ್ಬೇಕು, ನಾವು ಇದೇ ತರ ನಡ್ಕೋಬೇಕು, ಬಾಳಲ್ಲ ಸ್ವಲ್ಪ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಅಲ್ಲಿಂದ ನಿಮ್ಮ ಅದೊಂದು ಪ್ರಭಾವ ಶುರುವಾಗಿದೆ. ಅವತ್ತಿಗೆ ನಾವು ಬಸವ ತತ್ವ ಪ್ರಕಾರನ ನಾವು ಪೂಜೆ ಮಾಡ್ಕೊಳ್ಳೋದಾತು. ಏನೋ ಬಸವಣ್ಣರ ಫೋಟೋ ನಾವು ಬೇರೆ ದೇವ್ರ ಏನ್ ಫೋಟೋ ಹೆಚ್ಚಿಟ್ಟಿಲ್ಲ, ಅದೇ ಫೋಟೋ ಇಡೋದು, ಬೆಳಗ್ಗೆ ಸ್ನಾನ ಮಾಡೋದು, ಪೂಜೆ ಮಾಡ್ಕೊಳ್ಳೋದು, ಇಷ್ಟೇ ನಮ್ ಕಾಯಕ. ಅದೇ ರೀತಿ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ? 14 ವರ್ಷ ಆಯ್ತು. 14 ವರ್ಷ ಮಗಳನ್ನ ಮದುವೆ ಮಾಡಿಕೊಟ್ಟು ಅವಳ ಜೀವನದಲ್ಲಿ ಬದಲಾವಣೆ, ಹಾಗೆ ನಿಮ್ಮ ಜೀವನದಲ್ಲಿ ಸಹ ಬದಲಾವಣೆ ಆಗಿ ತುಂಬಾ ಬದಲಾವಣೆ. ಅದೊಂದು ಒಳ್ಳೆ ರೀತಿಯ ಬದಲಾವಣೆ. ನಾವೇನು ಕಾಣ್ತಿದ್ದಿಲ್ಲ ಏನಪ್ಪ, ನಾವ್ ಇದ್ದಿದ್ದೇನೋ ಈಗ ಈ ರೀತಿ ನಿಮ್ಮ ಜೀವನದಲ್ಲಿ ಚೆನ್ನಾಗಿದೆ, ಬೇರೆ ರೀತಿಯಾಗಿದೆ. ಬಹಳ ಒಳ್ಳೆ ಒಂದು ಆತ್ಮವಿಶ್ವಾಸ ಬಂದಿದೆ ಜೀವನದಲ್ಲಿ ಅಂತ ನಿಮ್ಮನ್ನ ನೋಡಿದ್ರೆ ಅನ್ನಿಸ್ತಾ ಇದೆ ನಮ್ಗೆ. ಸ್ವಲ್ಪ ಕರಗಬೇಕು, ಬೆಲ್ಲ ಕರಗಬೇಕಲ್ಲ. ಅದಕ್ಕಿಂತ ಮುಂಚೆ ಬೇರೆ ಏನಾದ್ರು ಪ್ರಿಪರೇಷನ್ ಇದೆಯಾ? ಅದು ಕರಗೋರೆಗೆ ಸ್ವಲ್ಪ ಕರಗಬೇಕಷ್ಟೇ. ಕರಗೋರೆಗೆ ಸ್ವಲ್ಪ ವೇಟ್ ಮಾಡಿ. ಅಮ್ಮ, ಈಗ ಬೆಲ್ಲದ ಪಾಕ ಆಗ್ತಾ ಇದೆ, ಎಷ್ಟು ಇನ್ನೊಂದ್ 2 ನಿಮಿಷ ಬೇಕಾಗ್ಬೋದಮ್ಮ? ಬಂದ್ಬಿಡುತ್ತೆ. ಬೆಲ್ಲ ಎಲ್ಲ ಕರಗಿ ಪಾಕ ಬರುತ್ತೆ, ಮತ್ತೆ ನಾವು ಮುಂದಿನ ವಿಧಾನಕ್ಕೆ ಹೋಗ್ಬೋದು. ಹಾಗೆ ನೀವು ಅಡಿಗೆ ಮಾಡುವಾಗೆಲ್ಲ ವಚನ ಹೇಳ್ಕೊಳ್ತೀರಾ, ಹಾಡೆಲ್ಲ ಹೇಳ್ತಾ ಇರ್ತೀರಾ, ನೀವು ತುಂಬಾ ಪ್ರಭಾವಿತರಾಗಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಾಡು ಹೇಳ್ಬೋದಮ್ಮ? ಹೇಳ್ತಿದ್ದೇನೆ. ಹೇಳಿ. ಎತ್ತ ತಾಯಿ ಎಂಬ ಮಾತು ಎಷ್ಟು ಸತ್ಯವೋ, ಆ ತಾಯಿ ಹೃದಯವೇ ಅಷ್ಟೇ ದೊಡ್ಡದು. ಎತ್ತ ತಾಯಿ ಎಂಬ ಮಾತು ಎಷ್ಟು ಸತ್ಯವೋ, ಆ ತಾಯಿ ಹೃದಯವೇ ಅಷ್ಟೇ ದೊಡ್ಡದು. ಬೀಳದಂತೆ ಬಾಡದಂತೆ ನೋಡುವಳು ತಾಯಿ, ಮಗುವಿಗಾಗಿ ಪ್ರಾಣವನ್ನೇ ಕೊಡುವಳು ತಾಯಿ. ಬೀಳದಂತೆ ಬಾಡದಂತೆ ನೋಡುವಳು ತಾಯಿ, ಮಗುವಿಗಾಗಿ ಪ್ರಾಣವನ್ನೇ ಕೊಡುವಳು ತಾಯಿ. ಹೆತ್ತ ತಾಯಿ ಎಂಬ ಮಾತು ಎಷ್ಟು ಸತ್ಯವೋ, ಆ ತಾಯಿ ಹೃದಯವೇ ಅಷ್ಟೇ ದೊಡ್ಡದು. ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತ ನಗುತ್ತಲಿ ಕಂದ, ಅದನ್ನು ಕೇಳಿ ತಾಯಿ ಮನೆಗೆ ಎಷ್ಟೋ ಆನಂದ. ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತ ನಗುತ್ತಲಿ ಕಂದ, ಅದನ್ನು ಕೇಳಿ ತಾಯಿ ಮನೆಗೆ ಎಷ್ಟೋ ಆನಂದ. ಹೆತ್ತ ತಾಯಿ ಎಂಬ ಮಾತು ಎಷ್ಟು ಸತ್ಯವೋ, ಆ ತಾಯಿ ಹೃದಯವೇ ಅಷ್ಟೇ ದೊಡ್ಡದು. ಅಂಬೆಗಾಲ ನಿಡುತ್ತ ಕಂದ ಆಡುತ್ತಲಿತ್ತು, ಮನೆಯನ್ನೆಲ್ಲ ಇನ್ನು ತಾನೇ ಬೆಳಗುತ್ತಲಿತ್ತು. ಅಂಬೆಗಾಲ ನಿಡುತ್ತ ಕಂದ ಆಡುತ್ತಲಿತ್ತು, ಇನ್ನು ತಾನೇ ಮನೆಯನ್ನೆಲ್ಲ ಬೆಳಗುತ್ತಲಿತ್ತು. ಎತ್ತ ತಾಯಿ ಎಂಬ ಮಾತು ಎಷ್ಟು ಸತ್ಯವೋ, ಆ ತಾಯಿ ಹೃದಯವೇ ಅಷ್ಟೇ ದೊಡ್ಡದು. ಆ ತಾಯಿ ಹೃದಯವೇ ಅಷ್ಟೇ ದೊಡ್ಡದು. ಆ ತಾಯಿ ಹೃದಯವೇ ಅಷ್ಟೇ ದೊಡ್ಡದು. ಬಹಳ ಸುಮಧುರವಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿತ್ತು. ಅದೊಂದು ಎಷ್ಟು ಅರ್ಥ ಗರ್ಭಿತ ಅಲ್ವಾ? ನಂದು ಜಾನಪದ ಸೊಗಡಲ್ಲಿ ನಮ್ಮ ಜೀವನದ ಅರ್ಥ ಅದರಲ್ಲಿದೆ ಅಲ್ವಾ? ತಾಯಿ ಮಗುವಿನ ಸಂಬಂಧ ಹೇಗೆ ಅಂತ ನಿಮ್ಮ ಹಾಡಲ್ಲೇ ಕಾಣ್ತಾ ಇದೆ. ಏನೇ ಕೊಟ್ರು ತಾಯಿನ ವಸ್ತು ಸಿಗೋದಲ್ಲ, ಆ ತಾಯಿಯನ್ನ ಅರ್ಥಕ್ಕೆ ಎಷ್ಟೊಂದು ದೊಡ್ಡ ಮಾತು ಇದೆ ಅನ್ನೋದನ್ನ ಈ ಹಾಡಿನಲ್ಲಿ, ಜಾನಪದ ಹಾಡುಗಳೇ ಹಾಗೆ. ತಾಯಿ ಮಗುವಿನ ಸಂಬಂಧ ಹೆಂಗಿದೆ, ಯಾವ ರೀತಿ, ಎಷ್ಟು ಕಷ್ಟ ಬಂದ್ರು ಮಕ್ಳಿಗೆ ಕಷ್ಟ ಬಂದ್ರು ತಾಯಿ ಒಳ್ಳೇದನ್ನ ಹರಿಸ್ತಾಳಲ್ಲ, ಕೆಟ್ಟದಂತೂ ಎಂದೂ ಮಾಡಲ್ಲ. ಅದೇ ಹೇಳ್ತಾರಲ್ಲ, ಕೆಟ್ಟ ಮಕ್ಳು ಇರ್ಬೋದು, ಕೆಟ್ಟ ಇರಕ್ ಸಾಧ್ಯ ಇಲ್ಲ ಅಂತ. ಅದೇ ರೀತಿ ತುಂಬಾ ಅರ್ಥ ಹಾಗಿದೆ. ಹಾಕೋಣ. ಇದು ಇವಾಗ ರೆಡಿ ಆಗಿದೆ ನಮ್ಮ ಬೆಲ್ಲದ ಪಾಕ. ಇನ್ಯಾ ಏನ್ ಹಾಕೊಳ್ಳೋಣ? ರವೆ ಹಾಕಿ. ರವೆ ಹಾಕ್ಲಾ? ಹಾಕಿ ಸ್ವಲ್ಪ ಹಾಕಿ. ಸ್ವಲ್ಪ ಹಾಕ್ರಿ. ಎಲ್ಲ ಹೀಗೆ ಫುಲ್ ಹಾಕ್ಬೋದಲ್ಲ? ಸರಿ. ಎಷ್ಟಿಷ್ಟ ಹಾಕ್ತಾ
ಸಾಧಾರಣ ಎಷ್ಟೊತ್ತಾಗತ್ತಮ್ಮ ನಮ್ಮ ಹೋಳಿಗೆ ಮಾಡೋದಕ್ಕೆ? ಒಂದು ಅರ್ಧ ಗಂಟೆ ಬೇಕಾ ಇದು? ಹಾ ಬೇಕು ಬೇಕು ಇದು ಯಾಕಂದ್ರೆ ಹೋಳಿಗೆ ಅಂದ್ರೆ ಒಂದು ವಿಶೇಷ ತಿಂಡಿ ನಮ್ಗೆಲ್ಲ. ಅವಾಗವಾಗ ನಾವು ದಿನಾ ಮಾಡೋದಿಲ್ಲ. ಹೋಳಿಗೆ ಅಂದ್ರೆ ನಾವು ಹಬ್ಬ ಹರಿದಿನ, ಹೌದು ಹೌದು, ಯುಗಾದಿ, ದೀಪಾವಳಿ ಆತರ ಮಾತ್ರ ಹೋಳಿಗೆ ಅಂದ್ರೆ. ಈ ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ. ಆಮೇಲೆ ಇದು ಬೆಲ್ಲ ಎಲ್ಲ ಚೆನ್ನಾಗಿ ಹಾಕ್ತಾವಲ್ಲ, ಬೆಲ್ಲದ ಪರಿಮಳ ಆಲ್ರೆಡಿ ಪಾಕ ಆಗಿದೆಯಲ್ಲ, ಚೆನ್ನಾಗಿ ಬರ್ತಾ ಇದೆ. ಇದು ಹಾಕಿ ಏನ್ ಬೇಕೀಗ? ಅದು ಶುಂಠಿ ಏಲಕ್ಕಿ ಪುಡಿ, ಶುಂಠಿ ಮತ್ತೆ ಏಲಕ್ಕಿ ಕುದೀತಾ ಇದೆ. ಸ್ವಲ್ಪ ಕಡಿಮೆ ಮಾಡಿದ್ವಿ, ಕಡಿಮೆ ಮಾಡಿದೀರಾ? ಮುಚ್ಚಿಬಿಡೋಣ, ಇದು ಸ್ವಲ್ಪ ಸ್ವಲ್ಪ ಬೇಯಲಿ ಅಲ್ವಾ? ಅಲ್ಲ ಸಿಡಿತೈತಲ್ಲ, ಸ್ವಲ್ಪ ಮುಚ್ಚಿಬಿಟ್ರೆ ಸ್ವಲ್ಪ ಅಷ್ಟೇ. ಇದನ್ನ ಹಾಕೊಂಡು ಮುಚ್ತೀರಾ ಅಥವಾ ಸ್ವಲ್ಪ ಏನಲ್ಲ, ಸ್ವಲ್ಪ ಬೇಯಬೇಕು, ಸ್ವಲ್ಪ ಬೇಯಬೇಕು, ಸ್ವಲ್ಪ ಗಟ್ಟಿಯಾಗಿ ಸಿಡಲ್ಲ ಅದು. ಸರಿ ಸರಿ. ಮತ್ತೆ ಇನ್ ಯಾವ್ದೆಲ್ಲ ಹೋಳಿಗೆ ಮಾಡ್ತೀರಾ ನೀವು? ಇವಾಗ ಸಜ್ಜಿಗೆ ಹೋಳಿಗೆ ಆಯ್ತು, ಮತ್ತೆ ಹೋಳಿಗೆ ಮಾಡ್ತೇವಿ. ಪೂರ್ಣ ಅಂದ್ರೆ ಕಡಲೆಬೇಳೆ ಒಂದ್ ಟೈಪ್ ಹಾಕ್ಬೋದು, ಆಮೇಲೆ ತೊಗರಿ ಬೇಳೆ ಒಂದ್ಸಲ ಹಾಕ್ಬೋದು, ಅದೇ ಒಂಥರ ಟೇಸ್ಟ್ ಕೊಡುತ್ತೆ, ಇದೊಂಥರ ಟೇಸ್ಟ್ ಕೊಡುತ್ತೆ. ಹೌದು. ಆಮೇಲೆ ಕೊಬ್ಬರಿ ಹೋಳಿಗೆ ಮಾಡ್ತೀರಾ? ಇಷ್ಟೆಲ್ಲ ಮಾಡ್ತೇವೆ. ಮತ್ತೆ ಇದಿವಾಗ ಯಾವ ಹಬ್ಬಕ್ಕೆ ಮಾಡ್ತೀರಾ ಅಥವಾ ಯಾವಾಗ್ಲೂ ಯಾರಾದ್ರೂ ಗೆಸ್ಟ್ ಬಂದ್ರೆ ಮಾಡ್ತೀರಾ? ಯಾವ ತರ ನೀವು ಹೋಳಿಗೆ? ಇಲ್ಲ, ನಾವು ಎಲ್ಲಿಗಾರ ಕಟ್ಕೊಂಡು ಹೋಗ್ಬೇಕು ಅಂದ್ರೆ ಇದು ತುಂಬಾ ಚೆನ್ನಾಗಿರ್ತಲ್ಲ, ಇದನ್ನ ಮಾಡ್ತೇವೆ. ಸ್ವಲ್ಪ ದಿನ ಇಡ್ಬೋದು ಇದನ್ನ ಮಾಡಿಟ್ರೆ. ಎಷ್ಟು ದಿನ ಇಡ್ಬೋದು? 2 ದಿನ 2 ದಿನ ಅಷ್ಟೇ. 2 ದಿನ ಇಡ್ಬೋದು. 2 ದಿನ ಇಡ್ಬೋದು. ನೀವ್ ಯಾರ ಮಗಳು ಮನೆಗೆ ಹೋಗ್ಬೇಕು, ಮಗನ್ ಮನೆಗೆ ಹೋಗ್ಬೇಕು ಅಥವಾ ಅವ್ರು ಬರ್ತಾರೆ ಅಂದ್ರೆ ಮಾಡ್ತೇವೆ ಅಷ್ಟೇ. ಕೊಬ್ಬರಿ ಏನ್ ಬೇಕಮ್ಮ? ಕೊಬ್ಬರಿ ಇದೆಲ್ಲ, ಒಣ ಕೊಬ್ಬರಿ ಇದೆಲ್ಲ, ಒಣ ಕೊಬ್ಬರಿ ಹಾಕೊಳ್ತೀರಾ? ಇದೀಗ ಕಾಯಿನ ಕೊಬ್ಬರಿನ? ಒಣ ಕೊಬ್ಬರಿ ಹಾಕ್ಬೋದಾ? ಸಾಕಲ್ಲ? ಸರಿ, ಆಲ್ಮೋಸ್ಟ್ ಆಗಿದೆ ಅನ್ಸುತ್ತೆ. ಬೆಲ್ಲದ ಪರಿಮಳ ಚೆನ್ನಾಗಿ ಬರ್ತಾ ಇದೆ, ಪಾಕದ್ದು. ಇನ್ನೇನ್ ಹಾಕೊಳ್ಳೋಣ? ಏನು ಬೇಡ, ಅಷ್ಟೇ ಸಾಕು. ಅಷ್ಟೇ ನೀವ್ ಹೇಳಿದ್ರಿ ನಿಮ್ ಮೊಮ್ಮಗ ಇದ್ದಾನೆ ಮನೆಯಲ್ಲಿ, ಎಂತ ಇಷ್ಟನ ಅವನಿಗೆ? ಈ ಸಣ್ಣದಲ್ಲ, ಊಟ ಮಾಡಲ್ಲ. ಊಟ ಮಾಡ್ಲಿಲ್ಲ ಅಂದ್ರೂ ಇಂಥ ತಿಂಡಿ ಎಲ್ಲ ತಿಂತಾನೆ. ಸ್ವೀಟ್ಸ್ ಅಥವಾ ಊಟ ಬೇಡ ಅಂದ್ರೂ ಅವ್ರಿಗೆ ಅಂದ್ರೆ ಇದೆಲ್ಲ ಒಳ್ಳೇದು ಕೂಡ. ಒಳ್ಳೇದು, ಯಾಕಂದ್ರೆ ನೀವು ಮನೆಯಲ್ಲೇ ಮಾಡಿರೋದು, ಬೆಲ್ಲದಿಂದ ಮಾಡಿದೀರಾ, ಯಾವುದೇ ಎಣ್ಣೆ ಇಲ್ಲ, ಕರ್ದಿಲ್ಲ. ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ಇಷ್ಟನಾ? ನೀವು ಮಾಡಿದ ಏನೆಲ್ಲ ತಿಂಡಿ ನಿಮ್ ಮನೆಯವ್ರಿಗೆ ಇಷ್ಟ? ನಮ್ಮ ಮನೆಯಾಗಿ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಮನೆಯವರಿಗೆ ಸ್ವೀಟ್ ಇಷ್ಟನಾ? ತುಂಬಾ ಇಷ್ಟ. ನಿಮ್ಗೂ ಇಷ್ಟನಾ? ನಮಗೂ ಸ್ವಲ್ಪ ಇಷ್ಟ. ಮನೆಯವ್ರಿಗೋಸ್ಕರ ಮಾಡ್ತೀರಾ? ಮಾಡ್ತಾ ಇದೆ. ಸ್ವಲ್ಪ ಕಳೆ ಸಾಕಿದು, ಸಾಕಾಯ್ತು. ಸಾಕು, ಆಫ್ ಮಾಡ್ಬಿಡೋಣ. ಆಫ್ ಮಾಡೋಣ. ಇನ್ನೇನ್ ಹಾಕೊಳ್ಳೋಣ? ಏನೇ ಬೇಡ, ಮೈದಾ ಹಿಟ್ಟು ನಾನು ಇದು ರೆಡಿ ತಂದ್ಬಿಟ್ಟಿದ್ದೇನೆ ಈಗ. ನೀವೀಗ ಇದು ಮೈದಾ ಹಿಟ್ಟನ್ನ ತಗೊಂಡ್ ಬಂದಿದ್ದೀರಾ ಮನೇಲಿ? ತಗೊಂಡ್ಬಂದಿದ್ದೇನೆ. ಇದಕ್ಕೆ ಏನಂತ ಹೇಳ್ತೀರಾ ನೀವು ನಿಮ್ಮ ಊರಲ್ಲಿ? ನಮ್ಮೂರಲ್ಲಿ ಮೈದಾ ಹಿಟ್ಟು ಕಲ್ಸಿ ಇಡ್ಬೇಕು ಅಂತ ಹೇಳ್ತೇವೆ. ಅದನ್ನ ಇದಕ್ಕೆ ಏನಾದ್ರೂ ಒಂದು ಹೆಸರಿದೆ ಅಲ್ಲಮ್ಮ? ಏನ್? ಕಣಕ ಅಂತ ಹೇಳ್ತೀರಾ? ಹೌದೌದು. ಅದಿವಾಗ ಹೂರ್ಣ ಅಂತ ಹೇಳ್ತೀರಾ, ಇದು ಕಣಕ, ಮೈದಾ ಕಣಕ. ಸರಿ ಸರಿ. ಯಾವ ತರ ಮಾಡ್ಕೊಂಡಿದ್ದೀರಾ? ನಮ್ಮ ವೀಕ್ಷಕರಿಗೋಸ್ಕರ ಒಮ್ಮೆ ನಿಮ್ಮ ಮೈದಾ ಹಿಟ್ಟಿನ ಕಣಕ ಹೇಗ್ ಮಾಡಿದೀರಾ ಅಂತ ಹೇಳ್ಬಿಡಿ. ಯಾಕಂದ್ರೆ ಇದನ್ನ ನಾವು ಮಾಡ್ತಾ ಇಲ್ಲ, ನೀವು ಮಾಡ್ಕೊಂಡು ಬಂದಿದ್ದೀರಾ ಮನೆಯಲ್ಲಿ. ಯಾವ ರೀತಿ ಮಾಡಿದೀರಾ ಅದನ್ನ? ಅದನ್ನ ಪಾತ್ರೆಗೆ ಹಾಕೊಂಡು ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ದೌಡ ಕಲ್ ಮಾಡಿ ಇಡ್ಬೇಕು. ಇದು ನಾವ್ ಇದನ್ನೊಂದ್ ಸ್ವಲ್ಪ ಮಾಡಿ ಇಟ್ರೆ ಇದು ತಣ್ಣಗಾಗ್ಬೇಕು. ಅದು ತುಂಬಾ ನೆನಿಬೇಕು. ಅದು ಒಂದ್ ಮೈದಾನ ನೀರ್ ಹಾಕಿ ನೆನ್ಸಿದೀರಾ? ಸ್ವಲ್ಪ ಕಲಿಸಿ ಎಣ್ಣೆ ಹಾಕಿ. ಎಣ್ಣೆ ಎಷ್ಟು ಹಾಕಿದೀರಾ? ಸ್ವಲ್ಪ ಇಷ್ಟ ಎಣ್ಣೆ, ಒಂದು ಚಮಚ ಎಣ್ಣೆ ಹಾಕಿದೀರಾ? ಸರಿ. ಕಲಿಸಿ ತುಂಬಾ ಮೃದುವಾಗಿ ಕಲಿಸಿ ಪ್ಲೇಟ್ ಮುಚ್ಚಿಟ್ಟು ಬಿಡಬೇಕು. ಇಟ್ರೆ ಚೆನ್ನಾಗಿ. ಎಷ್ಟೊತ್ತಿಡ್ಬೇಕು? 1 ತಾಸು 2 ತಾಸು 2 ತಾಸು ಬೇಕೇ ಬೇಕು. ಅದು ಚೆನ್ನಾಗಿ ಬರುತ್ತೆ. ನಾವ್ ಆಗ ಹಿಂದ್ಬಿಟ್ಟು ಕಲ್ಸಿ ಮಾಡಕ್ ಹೋದ್ರ ಬರಲ್ಲ. 2 ಗಂಟೆ ಇಟ್ರೆ ಮಾತ್ರ ಅದು ಕಣಕ ಅಂತ ನಾವ್ ಹೇಳೋದು. ಇಲ್ದಿದ್ರೆ ಹಿಟ್ಟಾಗ್ಬಿಡುತ್ತೆ, ಅದ್ ಮಾಡೋದಕ್ಕಾಗಲ್ಲ. ಇದೆಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದೇವೆ. ಸರಿ, ಇದು ಮನೆಯಲ್ಲೇ ಮಾಡಿದೀರಾ? ಮಾಡ್ಕೊಂಡ್ ಬಂದಿದ್ದೀವಿ. ಅದಿವಾಗ ತಣ್ಣಗಾಗ್ಬೇಕಾ? ಸ್ವಲ್ಪ ತಣ್ಣಗಾಗ್ಬೇಕು. ಮತ್ತೆಲ್ಲ ರೆಡಿ ಇದೆ, ಎಲ್ಲದೂ ಹಾಕಿದ್ದೀರಾ? ಹೂರ್ಣ ತಣ್ಣಗಾಗಿದ್ಯಾ? ಆಗಿದೆ. ಮಾಡ್ಬೋದಾ? ಮಾಡ್ಬೋದು. ಬೇಗ ಶುರು ಮಾಡ್ಬಿಡೋಣ. ಒಳ್ಳೆ ಪರಿಮಳ ಬರ್ತಾ ಇದೆ. ಮಾಡೋಣ. ಈಗ ಯಾವ ರೀತಿ ಸ್ಟಾರ್ಟ್ ಮಾಡಿ ಅಮ್ಮ? ಕಣಕ ತಗೋಬೇಕು. ಕಣಕ ತಗೊಳ್ಬೇಕಾ? ತಗೊಳ್ಳಿ. ಕಣಕ ಎಣ್ಣೆ ಬೇಕು. ಎಣ್ಣೆ ಬೇಕಾಗತ್ತಾ? ಕೈಗೆ ಹಚ್ಕೊಳ್ತೀರಾ? ತಗೊಳ್ಳಿ ಅಮ್ಮ, ಹಚ್ಕೊಳ್ಳಿ. ಕಣಕದಿಂದ ನೀವು ಹೂರ್ಣ ಸ್ವಲ್ಪ ತಣ್ಣಗಾದ್ಮೇಲೆ ಶುರು ಮಾಡ್ಬಿಡೋಣ. ಯಾವ್ದು ನಿಮ್ಗೆ? ತವಾ ಬೇಕು. ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡೋದ? ಒಲೆ ಹಚ್ಕೊಂಡು ತವಾ ರೆಡಿ ಇದ್ರೆ ನೀವು ಮಾಡಿಬಿಡು, ಹಾಕ್ಬಿಡು. ಲಟ್ಸಿದ ತಕ್ಷಣ ಆಗತ್ತೆ. ನಿಮ್ಗೆ ಲಟ್ಟಣಿಗೆ ಬೇಕು, ಸಟ್ಕ ಬೇಕು. ರೆಡಿ ಇದೆ. ಸ್ವಲ್ಪ ಎಣ್ಣೆ ಹಚ್ಕೊಳ್ತೀರಾ? ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೋಬೇಕು. ಸರಿ. ನೀವೀಗ ಪ್ಲಾಸ್ಟಿಕ್ ಕೂಡ ಮನೆಯಿಂದ ತಗೊಂಡ್ ಬಂದಿದ್ದೀರಾ? ಚೆನ್ನಾಗಿರ್ಬೇಕಲ್ಲ ಇದು. ಮನೆಯಲ್ಲಿ ಡೈರೆಕ್ಟ್ ಮಾಡೋದಕ್ಕಿಂತ ಇದು ಈಸಿ ಅಂತ ಅನ್ಸುತ್ತೆ ನಿಮ್ಗೆ? ಮನೆಯಲ್ಲಿ ಮಾಡಿ ತಗೋಣ. ಕಣಕ ತಗೊಳ್ತೀರಾ? ಮೈದಾ ಕಣಕ. ನೀವು ಸಜ್ಜಿಗೆ ಕೊಡಿ. ಹೂರ್ಣ. ಅದನ್ನ ಕೈಯಲ್ಲೇ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀರಾ? ಒಂದು ಸಣ್ಣ ಉಂಡೆ ಮಾಡ್ಕೊಂಡು ಸ್ವಲ್ಪ ಅದನ್ನ ಸ್ಪ್ರೆಡ್ ಮಾಡಿದೀರಾ? ಅದೇ ಒಂದು ನಿಮ್ಮ ಹೋಳಿಗೆಯಲ್ಲಿ ಇದೊಂದು ಮೇನ್ ಟೆಕ್ನಿಕ್. ಇದು ಎಲ್ರಿಗೂ ಬರೋದಿಲ್ಲ ಇದು.
ಅದು ನಿಮ್ಮ ಅನುಭವದಿಂದ ನಿಮಗೆ ಬರಬೇಕು. ಯಾಕಂದ್ರೆ ಇಷ್ಟು ಸಣ್ಣ ಕಣಕ ತಗೊಂಡು ಇಷ್ಟು ದೊಡ್ಡ ಹೂರ್ಣ ತಗೊಂಡ್ರಿ. ಓಕೆ, ಅದನ್ನ ಫುಲ್ ಹೂರ್ಣ ಒಳಗೆ ಹಾಕೊಂಡು ನೀವು ಅದನ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀರಾ. ಕ್ಲೋಸ್ ಮಾಡಿ ಇದು ಕ್ರಮೇಣ ಅಭ್ಯಾಸ ಮಾಡಿ ಬರ್ಬೇಕಾಗತ್ತೆ ಅಲ್ವಾ? ಎಲ್ಲ ಕಷ್ಟ. ಎಣ್ಣೆ ಇದಕ್ಕೆ ಹಾಕೋಣ, ಸ್ವಲ್ಪ ಕೈಗೆ ಹಾಕೊಳ್ಬೇಕಾಗತ್ತೆ. ಸಾಕಾಗತ್ತೆ. ಈಗ ಅದಕ್ಕೆ ಲಡ್ಸ್ಕೊಳ್ಳೋದು. ಲಟ್ಟಣಿಗೆ ತಗೊಳ್ಳಿ ಅಮ್ಮ. ಆನ್ ಮಾಡ್ಕೊಂಡಿದ್ದೀರಲ್ಲ, ಕಾವಲಿ ರೆಡಿ ಇದೆ. ಅದಕ್ಕೂ ಸಹ ಸ್ವಲ್ಪ ಎಣ್ಣೆ ಹಾಕೊಳ್ತೀರಾ? ಪ್ಲಾಸ್ಟಿಕ್ ಇಂದ ಮಾಡಿದ್ರೆ ಈಸಿ ಆಗತ್ತೆ, ತೆಗೆದು ತವಾಗ ಹಾಕೋದು ಅಂತ ಮಾಡ್ತಾ ಇದ್ದೀರಾ. ಮತ್ತೆ ಬೇರೆ ಸತ್ಗೆ ಬಿಡ್ತಲ್ಲ, ಸ್ವಲ್ಪ ದಪ್ಪ ಇರ್ಬೇಕು. ತೆಳ್ಳಗಾದ್ರೆ ಚೆನ್ನಾಗಲ್ಲ, ದಪ್ಪ ಇರ್ಬೇಕು ಸ್ವಲ್ಪ. ನೀವೀಗ ಬೇರೆ ರೀತಿಯ ಹೋಳಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲಮ್ಮ, ಅದು ಇದೇ ರೀತಿಯಲ್ಲಿ ಮಾಡೋದು? ಹೂರ್ಣ ಯಾವುದೇ ಇರ್ಲಿ ಮಾಡುವ ವಿಧಾನ ಇದೇನೆ? ಇದೆ, ಇದೇ ತರ ಕಣಕ ಕೂಡ ಮೈದಾದ್ದೇ. ನೀವು ಹೂರ್ಣ ಮಾತ್ರ ನೀವು ಬೇಳೆ ಹೂರ್ಣ ಮಾಡ್ಕೊಳ್ಬಹುದು, ಅಥವಾ ಬೇರೆದು ಕಾಯ್ದು ಮಾಡ್ತೀರಾ? ತೆಂಗಿನಕಾಯಿ ಹೂರ್ಣ ಮಾತ್ರ ಮಾಡುವ ವಿಧಾನ ಇದೇ ರೀತಿ. ಸೊ ನೀವು ಒಮ್ಮೆ ನೀವು ಹೋಳಿಗೆ ಮಾಡೋದು ಗೊತ್ತಾದ್ರೆ ಹೂರ್ಣ ಚೇಂಜ್ ಮಾಡ್ಕೊಂಡು ಬೇರೆ ಬೇರೆ ರೀತಿಯ ಹೋಳಿಗೆ ಮಾಡ್ಕೊಳ್ಬಹುದು. ಎಣ್ಣೆ ಬೇಕಮ್ಮ? ತಗೊಳ್ಳಿ. ಎಣ್ಣೆ ತವಾಗ ಹಾಕೊಂಡು ಸ್ವಲ್ಪ ಬಿಸಿ ಆಗಿದೆ ಅಲ್ವಾ? ಸರಿ ಸರಿ. ಸ್ವಲ್ಪ ದಪ್ಪ ಇದ್ರೆ ನೀವು ರುಚಿ ಜಾಸ್ತಿ ಅಂತ ಹೇಳೋದು, ಸ್ಮೂತ್ ಆಗಿ ಬರುತ್ತೆ. ಸರಿ. ಇದು 2 ದಿನ ಇಟ್ಟರೆ ಏನಾಗಲ್ಲ. ತುಂಬಾ ಚೆನ್ನಾಗಿ ಬಂತು. ಇನ್ನೊಂದು ಮಾಡೋಣ. ಇನ್ನೊಂದು ಮಾಡೋಣ. ಒಳ್ಳೆ ಪರಿಮಳ ಬರ್ತಾ ಇದೆ. ಕಾವಲಿಗೆ ಆ ಬಿಸಿಗೆ ಬಿದ್ದ ತಕ್ಷಣ ಚೆನ್ನಾಗಿ ಬರ್ತಾ ಇದೆ. ಬೆಲ್ಲದ ಪರಿಮಳ ತುಂಬಾ ಚೆನ್ನಾಗಿದೆ. ತಗೊಳ್ಳಿ. ಸ್ವಲ್ಪ ಇದು ಜಾಸ್ತಿ ತಗೊಳ್ಬೇಕಾಗ್ತದೆ, ಹೂರ್ಣ ಜಾಸ್ತಿ ಬೇಕು. ಇದೇ ಬಾಳ ಆದ್ರೆ ಚೆನ್ನಾಗಿ. ಹೌದು, ಅದರ ರುಚಿನೇ ಜಾಸ್ತಿ ಆದ್ರೆ ಚೆನ್ನಾಗಿರಲ್ಲ. ಇದೇ ಜಾಸ್ತಿ. ಹೌದು. ಅದ್ ಇವಾಗ ಇನ್ನೊಂದ್ ಸೈಡ್ ಹಾಕೊಳ್ತೀರಾ ಅಥವಾ ಸ್ವಲ್ಪ ಬೇಯ್ಲಿನ? ಇನ್ನೂ ಸ್ವಲ್ಪ ಬೇಕು. ಎಷ್ಟು? 1 ನಿಮಿಷ ಸಾಕು? 1-2 ನಿಮಿಷ ಸಾಕು? 1 ನಿಮಿಷ ಬೇಕು. ಹಸಿ ಆದ್ರೆ ತಿನ್ನಕ್ಕೆ ಹಸಿ ಆದ್ರೆ ಕಣಕ ಒತ್ತಡ ಕಡೆ ಬರುತ್ತೆ, ಆಗುತ್ತೆ, ಚೆನ್ನಾಗಲ್ಲ. ಸ್ವಲ್ಪ ಚೆನ್ನಾಗಿ ಬೇಯ್ಲಿ. ಇದು ಬಿಳಿ ಮೈದಾ ಹಿಟ್ಟು ಐತಲ್ಲ, ಅದು ಸೈಡ್ ಬಂದ್ಬಿಟ್ರೆ ಗಟ್ಟಿಯಾಗಿ ಚೆನ್ನಾಗಿರೋದಿಲ್ಲ. ಒಂದೇ ತರ ಬರ್ತದೆ ಎಲ್ಲ. 1-2-3 ನಿಮಿಷ ಚೆನ್ನಾಗಿ ಬೇಯುವವರೆಗೆ ನಾವು ವೇಟ್ ಮಾಡ್ಬೇಕು. ಸ್ವಲ್ಪ ಲೇಟ್ ಆದ್ರೂ ಚಿಂತಿಲ್ಲ, ಪೇಷನ್ಸ್ ಇಟ್ಕೊಂಡು ಚೆನ್ನಾಗಿ ಮಾಡ. ಪೇಷನ್ಸ್ ಬಹಳ. ಹೌದು, ಅಡಿಗೆಯಲ್ಲಿ ಅದೇ ಇಂಪಾರ್ಟೆಂಟ್. ನಾವು ಪೇಷನ್ಸ್ ಇಂದ ಮಾಡಿದ್ರೆ ಮಾತ್ರ ರುಚಿ ಬರುತ್ತೆ. ಪೇಷನ್ಸ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಹೌದು, ಎಲ್ಲ ಕೆಟ್ಟ ಹೋಗುತ್ತೆ. ನೀವು ಕೈಯಲ್ಲೇ ಮಾಡ್ಬಿಡ್ತೀರಾ? ಮಾಡ್ತೆ. ತಟ್ಕ ಬೇಡ ನಿಮ್ಗೆ? ಬೇಡ. ಸ್ವಲ್ಪ ಎಣ್ಣೆ ಕೊಡಿ, ಸ್ವಲ್ಪ ಹಾಕೋಣ. ಎಣ್ಣೆ ಹಾಕ್ತೀರಾ? ಸ್ವಲ್ಪ ಹಾಕೋಣ. ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಬೋದು. ತುಪ್ಪ ಹಾಕೊಂಡು ತಿನ್ಬೋದು ಅಷ್ಟೇ. ನೀವು ತುಪ್ಪ ಅದಕ್ಕೆ ಹಾಕಲ್ಲ, ತಿನ್ನುವಾಗ ಸರಿ ಸರಿ. ಸೊ ಇದು ಯಾವಾಗ ವರ್ಷದಲ್ಲಿ ಎಷ್ಟು ಸತಿ ಮಾಡ್ತಾ ಇರ್ತೀರಾ ಹೋಳಿಗೆನ? ತುಂಬಾ ಮಾಡ್ತೀವಿ. ಎಲ್ಲರೂ ಹೋಗ್ಬೇಕಾದ್ರೆ ಕಟ್ಕೊಂಡು ಮಾಡ್ತಾ ಇರ್ತೀರಾ? ಅವಾಗವಾಗ ಮಾಡ್ತಿರ್ತೆ. ಸ್ವಲ್ಪ ನಿಮ್ಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸ್ವಲ್ಪ ಫಸ್ಟ್ ಕಲಿಯೋರಿಗೆ ಇದೆಲ್ಲ ನಾವು ಚೆನ್ನಾಗಿ ಕಲಿಬೇಕಾಗತ್ತೆ, ಯಾವ ರೀತಿ ಮಾಡೋದು ಅನ್ನೋದನ್ನ. ಹಬ್ಬಕ್ಕೆಲ್ಲ ಮಾಡ್ತಾ ಇರ್ತೀರಲ್ವಾ ಹೋಳಿಗೆನ? ಸರಿ. ತೆಗೆದು ಬಿಡ್ತೀರಾ? ಆಗಿದೆಯಾ? ಆಗಿದೆ ಇದೆ. ಸರಿ. ಚೆನ್ನಾಗಿ ಪರಿಮಳ ಬರ್ತಾ ಇದೆ, ಕಲರ್ ಕೂಡ ಚೆನ್ನಾಗಿದೆ. ಕೈಯಲ್ಲಿ ಬಿಸಿ ಆಗಲ್ವಾ ನಿಮ್ಗೆ? ಇಲ್ಲ, ಅದು ಅಭ್ಯಾಸ ನಮ್ಗೆ ಮಾಡಿ ಸುಂಚಕಾಯಿ ಬೇಡ. ಯಾಕಂದ್ರೆ ನಾವೆಲ್ಲ ಕೈಯಲ್ಲಿ ಮುಟ್ಟುವಾಗ ಸ್ವಲ್ಪ ಹೆದರ್ತೀವಿ, ಬಿಸಿ ಆಗುತ್ತೆ. ನೀವು ತುಂಬಾ ಚೆನ್ನಾಗಿ ತೆಗೆದು ಬಿಟ್ರಿ. ಏನ್ ಬಿಸಿನೇ ಆಗ್ಲಿಲ್ಲ ಅಲ್ವಾ? ಏನ್ ಅನ್ಸೋದಿಲ್ಲ, ಅದು ಮಾಡಿ ಅಭ್ಯಾಸ ಆಗಿದೆ. ನೀವು ರೊಟ್ಟಿ ಎಲ್ಲ ಮಾಡ್ತೀರಾ? ಇದೇ ರೀತಿ ಮಾಡೋದಲ್ವಾ? ರೊಟ್ಟಿನೂ ಕೈಯಲ್ಲೇ ತೆಗಿತೀರಾ? ನಾವು ಅಕ್ಕಿ ರೊಟ್ಟಿ ಅಂತ ಮಾಡ್ತೇವೆ, ತುಂಬಾ ಚೆನ್ನಾಗಿ ಮಾಡ್ತೀವಿ. ಅದು ಹಿಂಗ ನೀರಿಸ್ತಟ್ಟದು. ಜೋಳದ ರೊಟ್ಟಿ ಎಲ್ಲ ಮಾಡ್ತೀರಲ್ಲ, ಅದು ಹೀಗೆ ಕೈಯಲ್ಲೇ ತೆಗಿಯೋದ? ಏನ್ ನಾವು ಚುಂಚ್ಕೋ ಉಪಯೋಗಿಸೋದು. ನೀವು ಚುಂಚ್ಕ ಇಟ್ಕೊಳ್ಳೋದೇ ಇಲ್ಲ? ಇಲ್ಲ. ಸ್ವಲ್ಪ ಎಣ್ಣೆ ಕೊಡಿ. ಇನ್ನೇನ್ ಬೇಕಮ್ಮ? ಎಣ್ಣೆ ಕೊಡಿ. ಆಗ್ಬಿಡ್ತಾಗಾದ್ರೆ ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಒಂದು ಅಂದಾಜಲ್ಲಿ ಎಲ್ಲ ನಿಮ್ಮ ಕಣ್ಣಳತೆಯಲ್ಲೇ ನೀವು ಮಾಡ್ಬಿಡ್ತೀರಾ? ಚೆನ್ನಾಗಿ ಅನುಭವ ಇದೆ ನಿಮ್ಗೆ. ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಮಾಡಿ ನಿಮ್ಗೆ ಇದ್ರದ್ದು ಅಗತ್ಯನೇ ಇಲ್ಲ. ನಾವು ಮಲ್ನಾಡದವ್ರು ಅಕ್ಕಿ ರೊಟ್ಟಿನ ಬಾಳ ಎಲ್ಲ ಅಕ್ಕಿ ರೊಟ್ಟಿಸ್ ಇದಾಗ ಮಾಡ್ತಿದ್ವಿ. ಬಯಲ್ಸೀಮಿ ಬಂದಿವಲ್ಲ, ನಮ್ಗೆ ಕೊಟ್ಟದ್ ಬಯಲ್ಸೀಮಿ. ಅಲ್ಲಿ ಜೋಳದ ಇದು ಹೆಚ್ಚು, ಜೋಳದ ರೊಟ್ಟಿ. ಜೋಳದ ರೊಟ್ಟಿ ತುಂಬಾ ಫೇಮಸ್ ಅಲ್ವಾ ನಿಮ್ದು? ಜೋಳ ರೊಟ್ಟಿ ತಿನ್ನಕ್ ಹಾಕದಲ್ಲ, ಈಗ ಅಭ್ಯಾಸ ಅಲ್ಲ, ಅದೇ ಬೇಕು. ಸರಿ ಸರಿ. ಎಣ್ಣೆ ಇದೆ. ಆ ಹೂರ್ಣದ್ದು ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಮ್ಮ. ತುಂಬಾ ಟೇಸ್ಟ್ ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ಇದೊಂದು 2 ನಿಮಿಷ ಆದ್ರೆ ನಮ್ಮ. ಸೊ ಇದನ್ನ ನೀವು ಯಾವ ರೀತಿ ತಿಂತೀರಮ್ಮ?
ಹೋಳಿಗೆನ? ಕೋಸಂಬರಿ ಬೇಕು ಅದಕ್ಕೆ. ಕೋಸಂಬರಿ ಹಾಕೊಳ್ತೀರಾ? ಕೋಸಂಬರಿ ಬೇಕು ಕಂಪಲ್ಸರಿ. ಹೌದಾ? ಅದು ರೆಡಿ ಮಾಡ್ಕೊಂಡ್ ಬಂದಿದ್ದೇನೆ. ಓಕೆ. ನೀವು ಇವಾಗ ಹೋಳಿಗೆ ಅಂತ ಹೇಳಿದ್ರೆ ಇಲ್ಲೆಲ್ಲ ನಾವೇನ್ ಮಾಡ್ತೀವಿ, ಹೋಳಿಗೆ ಅಥವಾ ತುಪ್ಪ ಹಾಕೊಂಡು ಹೋಳಿಗೆನೆ ತಿಂದ್ಬಿಡ್ತೀವಿ. ಇದಕ್ಕೆ ಕೋಸಂಬರಿ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿ. ಕಾಂಬಿನೇಷನ್ ತುಂಬಾ ಯಾವ ರೀತಿ ಮಾಡ್ಕೊಂಡಿದ್ದೀರಾ? ಕೋಸಂಬರಿ ಮನೆಯಿಂದ ಮಾಡ್ಕೊಂಡ್ ಬಂದಿದ್ದೀವಿ. ಇದಕ್ಕೆಲ್ಲ ಏನ್ ಹಾಕಿದ್ದೀರಮ್ಮ? ಯಾವ ರೀತಿ ಯಾವ್ದ ಕೋಸಂಬರಿ ಮಾಡಿದೀರಾ? ಯಾವ್ದ್ರಿಂದ ಮಾಡಿದೀರಾ? ಇದು ಸೌತೆಕಾಯಿನ ಸೌತೆಕಾಯಿ ಸಣ್ಣ ಕಟ್ ಮಾಡಿದೇವಿ. ಎಣ್ಣೆ ಕಟ್ ಮಾಡಿದೀವಿ. ನೀರುಳ್ಳಿ ಸಣ್ಣ ಕಟ್ ಮಾಡ್ಕೋಬೇಕು. ಸರಿ. ಆಮೇಲೆ ಕೊತ್ತಂಬರಿ ಹೆಚ್ಚಾಕೋಬೇಕು. ಆಮೇಲೆ ಹೆಸರುಬೇಳೆ ನೆನೆಸಿದ್ದು ಒಂದ್ ಸ್ವಲ್ಪ ಹಾಕಿದೀರಾ ಇದಕ್ಕೆ ಅಥವಾ ಹಾಕ್ಬೇಕು. ಉಪ್ಪು ಹಾಕಿ ಕಲ್ಸ್ಬಿಟ್ರೆ ಆಯ್ತು. ಉಪ್ಪು ಕಲ್ಸ್ಬಿಟ್ರೆ ಚೆನ್ನಾಗಿರುತ್ತೆ. ಓಹೋ, ಅದ್ರದ್ದು ನನಗೆ ಗೊತ್ತಿರ್ಲಿಲ್ಲ. ಇದಕ್ಕೆ ನೀವು ಕೋಸಂಬರಿ ಕಾಂಬಿನೇಷನ್ ಮಾಡ್ಕೊಂಡೆ ತಿಂತೀರಾ? ಕಾಂಬಿನೇಷನ್ ಬೇಕು. ಹಬ್ಬದಲ್ಲೆಲ್ಲ ಮಾಡಿದಾಗ ಕೋಸಂಬರಿ ಇರ್ಲೇಬೇಕು. ಕಂಪಲ್ಸರಿ ಇರ್ಲೇಬೇಕು. ಯಾರಾದ್ರೂ ಮನೆಗೆ ಬಂದ್ರೆ ಹೋಳಿಗೆ ಮಾಡಿದ್ರೆ ಕೋಸಂಬರಿ ಇರ್ಲೇಬೇಕು. ಅವಶ್ಯವಾಗಿ ಬೇಕು. ಅಂದ್ರೆ ಅದ್ ಸ್ವಲ್ಪ ಖಾರ ಬರುತ್ತೆ, ಸ್ವಲ್ಪ ಬೇರೆ ರುಚಿ ಬರುತ್ತೆ. ಅದ್ರ ಜೊತೆ ಇದು ಅದಕ್ಕೆ ಮತ್ತೆ ಅಕ್ಕಿ ಸಂಡಿಗೆ ಅಂತ ಮಾಡ್ತೇವೆ, ಕರಿತೀವಿ. ಅಕ್ಕಿ ಸಂಡಿಗೆ ಆಯ್ತಾ? ಆಫ್ ಮಾಡ್ಬಿಡೋಣ. ಇನ್ನೊಂದು ತೆಗಲಿ. ಸರಿ, ಇದಕ್ಕೆ ಹಾಕ್ಬಿಡ್ತೀರಾ? ಸರಿ. ಹೋಳಿಗೆ ಮತ್ತೆ ಕೋಸಂಬರಿ ರೆಡಿ ಇದೆ. ಇದನ್ನ ಆಲ್ರೆಡಿ ಮಾಡ್ಕೊಂಡ್ ಬಂದಿದ್ದೀರಾ ನೀವು. ಈಗ ನಾನಂತೂ ಕಾಯ್ತಾ ಇದ್ದೀನಿ ರುಚಿ ನೋಡೋಣ ಅಂತ. ಹೇಗೆ ಸರ್ವ್ ಮಾಡ್ತೀರಮ್ಮ ನೀವು? ಯಾವ ರೀತಿ ತಿಂತೀರಾ? ಇದನ್ನ ತಗೊಳ್ಳಿ, ಇದು ರೆಡಿ ಆಗಿದೆ. ಸರಿ. ಹೋಳಿಗೆ ಒಂದ್ ಸ್ವಲ್ಪ ಹೆಸರು ಬೇಳೆ ಹಾಕುವ. ಹೆಸರು ಬೇಳೆ ಬೇಕಮ್ಮ ಕೋಸಂಬರಿಗೆ? ಬೇರೆದೆಲ್ಲ ಹಾಕಿದ್ದೀರಾ? ಹೆಸರು ಬೇಳೆ ನೆನೆಸ್ಕೊಂಡ್ಬಂದಿದ್ದೀರಾ? ಅದನ್ನೊಂದು ಹಾಕ್ಬೇಕಾಗತ್ತೆ. ಅದನ್ನ ಸಾಕಾಗತ್ತಲ್ಲ? ಎಲ್ಲ ಉಪ್ಪು ಹಾಕಿದೆ. ಸೊ ಕೋಸಂಬರಿನ ಉಪ್ಪು ಸಹ ಹಾಕೊಂಡಿದ್ದೀರಾ? ಸೊ ಇದೇ ರೀತಿಯಲ್ಲಿ ನೀವು ಟೇಸ್ಟ್ ಮಾಡೋದು, ತಿನ್ನೋದು ಮನೆಯಲ್ಲಿ? ಇದೇ ರೀತಿ. ಸರಿ. ತುಪ್ಪ ಹಾಕ್ತೀರಾ? ಹೋಳಿಗೆಗೆ ತುಪ್ಪ ಹಾಕೋದು. ಅದು ಹೋಳಿಗೆಗೆ ತುಪ್ಪ ಇಲ್ಲದಿದ್ರೆ ಇನ್ಕಂಪ್ಲೀಟ್ ಅಂತ, ಕಂಪ್ಲೀಟ್ ಆಗಿಲ್ಲ ಅಂತ ಲೆಕ್ಕ. ತುಂಬಾ ತುಪ್ಪ ಹಾಕ್ತಾ ಇದ್ದೀರಾ? ಟೇಸ್ಟ್ ನೋಡಿ ತಿಂದೆ. ಕಾಯ್ತಾ ಇದ್ದೀನಿ. ತುಂಬಾ ಅಟ್ರಾಕ್ಟಿವ್ ಆಗಿದೆ. ರುಚಿ ನೋಡೋಣ ಅಂತ ತುಂಬಾ ಅನ್ನಿಸ್ತಾ ಇದೆ. ಇದನ್ನ ಇವಾಗ ಇದು ಸಪರೇಟ್ ತಿನ್ನೋದು, ಇದು ಸಪರೇಟ್ ತಿನ್ನೋದ? ಹೇಗೆ ತಿನ್ನೋದು? ಅದು ಮುರ್ಕೊಂಡು ತುಪ್ಪ ತಿಂದ ಆಮೇಲೆ ಕೋಸಂಬರಿ ತಿನ್ನೋದು. ಆದ್ರೆ ಇದೆರಡು ಇರ್ಲೇಬೇಕು ತಿನ್ನುವಾಗ. ಸರಿ ಸರಿ. ಇದು ಒಂದು ಒಳ್ಳೆ ರೀತಿಯ ಕಾಂಬಿನೇಷನ್. ಇದು ನೋಡೋಣ, ರುಚಿ ನೋಡ್ತೀನಿ ಹೇಗಿದೆ ಅಂತ. ತುಂಬಾ 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 ಚೆನ್ನಾಗಿದೆ. ಇದು ತುಂಬಾ ಸಾಫ್ಟ್ ಆಗಿದೆ. ಹೂರ್ಣದ್ದು ರುಚಿ ತುಂಬಾ ಚೆನ್ನಾಗಿದೆ. ಅದಕ್ಕೊಂದು ತುಪ್ಪ ಹಾಕಿದಿರಲ್ಲ. ಈಗ ನಾನು ಇದನ್ನ ತಿಂದ್ಮೇಲೆ ಇದನ್ನ ತಿನ್ಲೇಬೇಕು ಅಲ್ವಾ? ನೋಡೋಣ. ಕೋಸಂಬರಿ ತೆಂಗಿನಕಾಯಿ ಎಲ್ಲ ಹಾಕಿದೀರಾ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಬರ್ತಾ ಇದೆ. ನನ್ಗೆ ಹೋಳಿಗೆ ಮಾತ್ರ ತಿಂದ ಅಭ್ಯಾಸ ಇದೆ ಹೊರತು ಕೋಸಂಬರಿ ಹಾಕೊಂಡಿರ್ಲಿಲ್ಲ. ತುಂಬಾ ರುಚಿಯಾಗಿದೆ, ಬಹಳ ಟೇಸ್ಟ್ ಆಗಿದೆ. ಬಿಸಿ ಬಿಸಿ ತಿಂದ್ರೆ ಮೋಸ್ಟ್ಲಿ 4-5 ಕೂಡ ಖಾಲಿ ಮಾಡ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಅಮ್ಮ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆಯ ಉತ್ತರ ಕರ್ನಾಟಕ ಶೈಲಿಯ ಹೋಳಿಗೆಯನ್ನ ಮಾಡಿಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರಿಗೋಸ್ಕರ ಆ ಹೋಳಿಗೆ ಮಾಡುವ ವಿಧಾನವನ್ನ ಇನ್ನೊಮ್ಮೆ ಹೇಳಿ ಅಮ್ಮ. ಆಯ್ತು. 1 ಲೋಟ ರವೆಗೆ 2 ಬೌಲ್ ಬೆಲ್ಲ, 3 ನೀರು ಬೇಕು, 3 ಅಳತೆ ನೀರು ಬೇಕು. ಹಾಕಿ ಒಲೆ ಮೇಲೆ ಅದೆಲ್ಲ ಬೆಲ್ಲ ಕರಗತ್ಲೆ ರವೆ ಹುರ್ಕೋಬೇಕು. ರವಾನ ಬೆಲ್ಲ ಕರಗತ್ಲೆ ಹಾಕಿ ಇದನ್ನ ಮಾಡ್ಬೇಕು. ಕುದಿಸಿ ಕೈ ಆಡ್ಬೇಕು. ಆಮೇಲೆ ಹಿಂದಿಂದ ಒಂದ್ ಸ್ವಲ್ಪ ಅಲ್ಲಿ ದೌಡು ಇದನ್ನ ಮಾಡ್ಬೇಕು. ಜಲ್ದಿ ಮೈದಾ ಹಿಟ್ಟು ಕಲ್ಸಿಟ್ರ ಅಷ್ಟೇ. ಎಣ್ಣೆ ಹೆಚ್ಚಿ ಹಾಕ್ಬೇಕು. ಅಲ್ಲಿ ಕಟ್ಟೆ ಹಾಕ್ಬೇಕು. ಸಜ್ಜಿಗೆ ಹೋಳಿಗೆ ರೆಡಿ ಇದೆ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಉತ್ತರ ಕರ್ನಾಟಕ ಶೈಲಿಯ ಸಜ್ಜಿಗೆ ಹೋಳಿಗೆಯನ್ನ ಮಾಡಿಕೊಟ್ಟಿದ್ದೀರಾ ನಮಗೆ. ಹಾಗೆ ನಮ್ಮ ಖಾನಾವಳಿ ತಂಡದಿಂದ ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿ.